My outfit turned out so cute. Are you guys ready to see it? Hi everyone, welcome back to my channel. If you're new here, hi, I'm Swati. ನೀವೇನಾದರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ದ್ಯಾಟ್ ವಿಲ್ ನಾಟ್ ಮಿಸ್ ಔಟ್ ಎನಿ ಆಫ್ ಮೈ ವಿಡಿಯೋಸ್. ಈ ರೆಸ್ಟೋರೆಂಟ್ ಬ್ಯಾಕ್ ಸ್ಟೋರಿ ಏನು ಅಂದರೆ ನಾನು ಯೂಶಲಾಗಿ ಹೋಗೋ KFC ಹತ್ರ ಎಲ್ಲರೂ ಡ್ರೆಸ್ಅಪ್ ಆಗಿ ಹೋಗ್ತಾಯಿದ್ರು. ಸೊ ಐ ವಾಸ್ ಲೈಕ್ ಐ ವಂಡರ್ಡ್ ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ದೆನ್ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು ಅಲ್ಲೊಂದು ರೆಸ್ಟೋರೆಂಟ್ ಇದೆ, ದ್ಯಾಟ್ ಈಸ್ ಆರಾ. ಯಾವಾಗಲೂ ಈ ರೆಸ್ಟೋರೆಂಟ್ಗೆ ಹೋಗಬೇಕು ಅಂದಾಗೆಲ್ಲ ಬೇರೆ ಬೇರೆ ಪ್ಲ್ಯಾನ್ಸ್ ಬಂದು ಕ್ಯಾನ್ಸಲ್ ಆಗ್ತಾಯಿತ್ತು. ಫೈನಲಿ ಎಷ್ಟೋ ಪ್ಲ್ಯಾನ್ಸ್ ಎಲ್ಲ ಕ್ಯಾನ್ಸಲ್ ಆದಮೇಲೆ ಫೈನಲಿ ಐ ಆಮ್ ಗೋಯಿಂಗ್ ಟುಡೇ. ಅದಕ್ಕೆ ನೆನ್ನೆನೇ ಗೊತ್ತಾಯಿತು ಪ್ರೀ ಬುಕ್ಕಿಂಗ್ ಮಾಡಬೇಕು ಅಂತ. ಸೊ ಥ್ರೂ ಝೊಮ್ಯಾಟೊ ಪ್ರೀ ಬುಕ್ಕಿಂಗ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನಂಗೆ 20% ಆಫ್ ಕೂಡ ಸಿಕ್ಕಿದೆ. ನಾನು ಇವತ್ತು ಮಾಡ್ತಾ ಇರೋದು ನೋ ಫೌಂಡೇಶನ್ ಮೇಕಪ್. ನಿಮಗೆ ನನ್ನ ಮೇಕಪ್ ರೂಟೀನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಂದರೆ ನಾನು ಪ್ರೀವಿಯಸ್ ಆಗಿ ಗೆಟ್ ರೆಡಿ ವಿತ್ ಮೀ ಫಾರ್ ಸಂಕ್ರಾಂತಿ ಅಂತ ಒಂದು ವ್ಲಾಗ್ ಮಾಡಿದ್ದೀನಿ. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಪ್ಲೀಸ್ ಡೂ ಚೆಕ್ ಔಟ್. ಒನ್ಸ್ ನನ್ನ ಮೇಕಪ್ ಫಿನಿಶ್ ಆಗಿದ ತಕ್ಷಣ ನಾನು ನಿಮಗೆ ಸಿಗ್ತೀನಿ. ಮೇಕಪ್ ಈಸ್ ಡನ್. ಇವತ್ತು ಐನಲ್ಲಿ 2 ಕರೆ ಕರೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ಈಸ್ ಔಟ್ಫಿಟ್. ಸೊ ಮಿನಿ ಸ್ಕರ್ಟ್ನ ನಾನು ಇವತ್ತು ಸ್ಟೈಲ್ ಮಾಡ್ತಾ ಇದ್ದೀನಿ. ಇದೇ ಮಿನಿ ಸ್ಕರ್ಟ್ನ ನಾನು ಇವತ್ತು ಸ್ಟೈಲ್ ಮಾಡ್ತಾ ಇರೋದು. ಇದ್ರ ಜೊತೆನೇ ನಾನು ಸ್ಟಾಕಿನ್ಸ್ ಆರ್ಡ್ರ್ ಮಾಡಿದ್ದೆ. ಇದು ಎರಡೂ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಇದ್ರ ಜೊತೆ ವೇರ್ ಮಾಡೋಕ್ಕೆ ಒಂದು ಮ್ಯಾಚಿಂಗ್ ಟಾಪ್ ಕೂಡ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಇಟ್ಸ್ ಫ್ರಮ್ ಮಿಂತ್ರಾ. ನಾನು ಪ್ರತಿ ಸರಿ ಇದನ್ನು ಓಪನ್ ಮಾಡಿದಾಗೂ ನನಗೆ ಫಿಗರ್ ಔಟ್ ಮಾಡಬೇಕು ನಾನು ಯಾವ ಸೈಡಲ್ಲಿ ಇಟ್ಕೋಬೇಕು, ಇದು ಯಾವ ಕಡೆಯಿಂದ ಅಂತ. ಹಾಂ, ಫೈನಲಿ ದಿಸ್ ಇಸ್ ದ ಟಾಪ್. ನನಗೆ ಗೊತ್ತು ಅದು ನಿಮಗೆ ತುಂಬ ವಿಯರ್ಡಾಗಿ ಅನಿಸ್ತಾ ಇದೆ, ಬಟ್ ಇದು ಹಾಕೊಂಡ್ಮೇಲೆ ತುಂಬ ಚೆನ್ನಾಗೇ ಇತ್ತು. ಐ ವಿಲ್ ವೇರ್ ಆ್ಯಂಡ್ ಶೋ ಇಟ್ ಯು ಗೈಸ್. A few moments later. My outfit turned out so cute. Are you guys ready to see it? ಈ ಸ್ಕರ್ಟ್ ಮತ್ತು ಸ್ಟಾಕಿನ್ಸ್ ಇಸ್ ರಿಯಲಿ ಗುಡ್ ಆ್ಯಂಡ್ ಟಾಪ್ ಸ್ವಲ್ಪ ಹೈ ಮೇಂಟೆನೆನ್ಸ್ ಬಿಕಾಸ್ ಇದು ಪ್ಯಾಡೆಡ್ ಅಲ್ಲ. ಅದಕ್ಕೆ ಏನಾಗ್ತಾಯಿದೆ ಅಂದರೆ ಫೋಲ್ಡ್ ಆಗ್ತಾ ಇದೆ. ಸೊ ನಾನೇನು ಥಿಂಕ್ ಮಾಡ್ತಾ ಇದ್ದೀನಿ ಅಂದರೆ ಇದ್ರ ಮೇಲೆ ಕೋಟ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಕೋಲ್ಡು ಇದೆ ಈಚೆ ಮತ್ತು ಇದು ನಂಗೆ ಕಂಫರ್ಟಬಲ್ ಕೂಡ ಇರುತ್ತೆ ಅಂತ. ಸೊ ಇದನ್ನು ಕೋಟ್ನ ನಾನು SSS ಇಂದ ಪರ್ಚೇಸ್ ಮಾಡಿದ್ದೀನಿ. ನಂದು ಎಲ್ಲ ಔಟ್ಫಿಟ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಚೆಕ್ ಔಟ್. ದಿಸ್ ಈಸ್ ಮೈ ಕಂಪ್ಲೀಟ್ ಔಟ್ಫಿಟ್. ಮೇಕಪ್ ಡನ್, ಔಟ್ಫಿಟ್ ಡನ್. ಸೊ ಲೆಟ್ಸ್ ಗೋ ಫಾರ್ ಅ ಲಂಚ್. ನಾನು ಟೇಬಲ್ ಬುಕ್ ಮಾಡಿದ್ದು 2 ಗಂಟೆಗೆ. ಮನೆ ಬಿಡೋ ಅಷ್ಟರಲ್ಲಿ ಆಲ್ರೆಡಿ 3 ಗಂಟೆ ಆಗೋಗಿತ್ತು. ರೆಸ್ಟೋರೆಂಟಿಂದ ಮೆಸೇಜ್ ಕೂಡ ಬಂದಿತ್ತು ಇನ್ನು 15 ಮಿನಿಟ್ಸ್ ಅಷ್ಟೇ ಟೇಬಲ್ ಹೋಲ್ಡ್ ಮಾಡೋದು ಅಂತ. ನಂದು ಮೇನ್ ರಿಗ್ರೆಟ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಎಂಥ ದಿನ ಬುಕ್ ಮಾಡಿಬಿಟ್ಟಿದ್ದೀನಿ, ಎಷ್ಟು ರಶ್ ಇರುತ್ತೋ, ಟೇಬಲ್ ಸಿಗುತ್ತೋ ಸಿಗಲ್ಲೋ ಅನ್ನೋದಕ್ಕಿಂತ ಅಷ್ಟು ಜನದ ಮುಂದೆ ಹೆಂಗಪ್ಪ ವ್ಲಾಗ್ ಮಾಡೋದು ಅನ್ನೋ ಟೆನ್ಷನೇ ಜಾಸ್ತಿ ಆಗೋಗಿತ್ತು. ಅದೇ ಟೆನ್ಷನಲ್ಲಿ ಫಾಸ್ಟಾಗಿ ರೆಸ್ಟೋರೆಂಟ್ ರೀಚ್ ಆದೆ. ವಿತಿನ್ 5 ಮಿನಿಟ್ಸ್ಗೆಲ್ಲ ನಾನು ರೆಸ್ಟೋರೆಂಟ್ ರೀಚ್ ಆಗೋಗಿದ್ದೆ. ಲಿಫ್ಟಿಂದ ಹೊರಗಡೆ ಬಂದಿದ್ದ ತಕ್ಷಣ ಸಿಟ್ಟಿಂಗ್ ಏರಿಯಾ ಕಾಣಿಸುತ್ತೆ, ವಿಚ್ ಈಸ್ ಫೋಟೋ ಬೂತ್. ಸೊ ಅದಕ್ಕೆ ರೈಟ್ ಸೈಡಲ್ಲೇ ಎಂಟ್ರಿ ಇದೆ. ಓರಾ ಈಸ್ ಲೊಕೇಟೆಡ್ ಇನ್ ಯಲಹಂಕ. ಇದೇನಪ್ಪ ಇದು ಯಲಹಂಕ ಅಂತ ನಿಮಗೆ ಶಾಕ್ ಆಗಿದ್ರೆ, ಹೌದು, ಇದು ಯಲಹಂಕದಲ್ಲೇ ಇದೆ. ಇದನ್ನು ಸರ್ಚ್ ಮಾಡೋಕೆ ನನಗೂ ಕೂಡ ಸ್ವಲ್ಪ ಕಷ್ಟ ಆಯಿತು. ಬಟ್ ಇದು ಯಲಹಂಕದಲ್ಲಿ ಎಲ್ಲಿದೆ ಅಂದರೆ ಜಸ್ಟ್ ನೆಕ್ಸ್ಟ್ ಟು ಮದರ್ ಡೈರಿ ಡಿಮಾರ್ಟ್. ಇದ್ರದ್ದು ಡೀಟೇಲ್ಡ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಚೆಕ್ ಔಟ್. ಸೊ ನನಗಿಲ್ಲಿ ಏನು ಜಾಸ್ತಿ ಅಟ್ರಾಕ್ಟ್ ಆಗಿದ್ದು ಅಂದರೆ ಆಂಬಿಯನ್ಸ್. ಹೊರ ಒಂದು ಯುರೋಪಿಯನ್ ಸ್ಟ್ರೀಟ್ ಥೀಮ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಇಲ್ಲಿ ಎಲ್ಲ ವಾಲ್ಸು ಪೇಸ್ಟಲ್ ಕಲರಲ್ಲಿ ಇತ್ತು. ಇದನ್ನ ಒಂದು ಬೆಸ್ಟ್ ಫೋಟೋಜೆನಿಕ್ ಪ್ಲೇಸ್ ಇನ್ ಯಲಹಂಕ ಅಂತಾನೆ ಹೇಳ್ಬೋದು. ನೀವೇನಾದರೂ ಈ ವ್ಯಾಲೆಂಟೈನ್ಸ್ ಡೇನ ನಿಮ್ಮ ಸ್ಪೆಷಲ್ ಒನ್ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ದಿಸ್ ಇಸ್ ದ ಟಾಪ್ ರೆಕಮೆಂಡೇಶನ್. ಅಥವಾ ನಿಮ್ಮ ಗರ್ಲ್ ಗ್ಯಾಂಗ್ ಜೊತೆ ಗ್ಯಾಲೆಂಟೈನ್ನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಗೋ. ವೈಬ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ವಾಸ್ 10 out of 10. ಮ್ಯೂಸಿಕ್ ಅಂತೂ ನಾನು ಹೋದಾಗಿಂದ ವಾಪಸ್ ಬರೋ ತನಕನೂ ಮ್ಯೂಸಿಕ್ ಪ್ಲೇ ಮಾಡ್ತಾನೇ ಇದ್ರು. ಐ ಥಿಂಕ್ ದ ಆಂಬಿಯನ್ಸ್ ಆ್ಯಂಡ್ ಮ್ಯೂಸಿಕ್ ಮೇಡ್ ದ ಫುಡ್ ಇವನ್ ಮೋರ್ ಡೆಲಿಷಿಯಸ್. ನಾವಿಬ್ಬರೇ ಆಗಿರೋದ್ರಿಂದ ನಾನು ಜಾಸ್ತಿ ಏನು ಓವರ್ ಆರ್ಡ್ರ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಏನೇನು ಆರ್ಡ್ರ್ ಮಾಡಿದೆ ಅಂದರೆ ಒಂದು ಪಿಜ್ಜಾ, ಅದ್ರ ಮೇಲೆ ಚಿಕ್ಕದೊಂದು ಆಫ್ ಬಾಯ್ಲ್ಡ್ ಆಮ್ಲೆಟ್ ಹಾಕಿದ್ರು, ತುಂಬ ಕಲರ್ಫುಲ್ ಆಗಿರೋ ವಿಂಗ್ಸ್, ಮತ್ತು ಡಂಪ್ಲಿಂಗ್ಸ್ ವಿಚ್ ಲುಕ್ ಲೈಕ್ ಅ ವೆಜ್ ಮೋಮೋ. ಮತ್ತು ಇನ್ನೊಂದು ಏನು ಅಂದರೆ ಸೋ ಫಾರ್ ಮೈ ಮೋಸ್ಟ್ ಎಕ್ಸ್ಪೆನ್ಸಿವ್ ಲೈಮ್ ಸೋಡಾ. Let's do the taste test. ಕ್ಯಾಮ್ರಾ ಕೂಡ ನನ್ನ ಮಾತು ಕೇಳ್ತಾ ಇಲ್ಲ. Here was the first bite. ನಾನು ಫಸ್ಟ್ ಪಿಜ್ಜಾನ ಟ್ರೈ ಮಾಡಿದೆ.
ನೀವೇನಾದರೂ ನಾನು ಸ್ವಲ್ಪ ಕ್ಲೀನಾಗಿ ಚಿಕ್ಕದಾಗಿ ತಿಂತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಐ ಆಮ್ ರಿಯಲಿ ಸಾರಿ. ಐ ಆಮ್ ಅ ಮೆಸ್ಸಿ ಪರ್ಸನ್. ಐ ಲವ್ ಫುಡ್, ಸೊ ಐ ಈಟ್ ಲೈಕ್ ದಿಸ್. ಪಿಜ್ಜಾ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಚೀಸಿ. ಐ ವುಡ್ ರೇಟ್ ದಿಸ್ 6 out of 10. ದೆನ್ ಕಮ್ಸ್ ಡಂಪ್ಲಿಂಗ್ಸ್. ನನಗೆಲ್ಲಿ ಚಾಪ್ಸ್ಟಿಕ್ಸ್ ಕೊಟ್ಟರೆ ನಾನು ಅದಕ್ಕೆ ಅವಮಾನ ಮಾಡಿಬಿಡ್ತೀನಿ ಅಂತ ಹೇಳಿ ಅವರು ಕೊಡಕ್ಕೆ ಹೋಗಲಿಲ್ಲ, ನಾನು ಕೇಳಕ್ಕೆ ಹೋಗಲಿಲ್ಲ. ಸೊ ಲೆಟ್ಸ್ ಈಟ್ ಇನ್ ಹ್ಯಾಂಡ್ಸ್. ಡಂಪ್ಲಿಂಗ್ ಸ್ವಲ್ಪ ಓಕೆ ಆಗಿತ್ತು. ಐ ವುಡ್ ರೇಟ್ ದಿಸ್ 4 out of 10. ದೀಸ್ ಆರ್ ಕಲರ್ಫುಲ್ ಚಿಕನ್ ವಿಂಗ್ಸ್. ನೋಡೋಕೆ ಎಷ್ಟು ಕಲರ್ಫುಲ್ ಆಗಿತ್ತು ಅಷ್ಟೇ ಟೇಸ್ಟಿ ಮತ್ತು ಜ್ಯೂಸಿ ಆಗಿತ್ತು. ನೀವೇನಾದರೂ ನೆಕ್ಸ್ಟ್ ಟೈಮ್ ಆರಾಗಿ ವಿಸಿಟ್ ಮಾಡಬೇಕಾದ್ರೆ ಯು ಗೈಸ್ ಶುಡ್ ಟ್ರೈ ದಿಸ್. ಚಿಕನ್ ವಿಂಗ್ಸ್ ಇಸ್ ಡೆಫಿನೆಟ್ಲಿ 10 out of 10. ಲಾಸ್ಟ್ ಇಸ್ ಲೈಮ್ ಸೋಡಾ. ಲೈಮ್ ಸೋಡಾ ಯಾವಾಗಲೂ ಚೆನ್ನಾಗಿರುತ್ತೆ, ಬಟ್ ಇಟ್ ವಾಸ್ ಎಕ್ಸ್ಟ್ರಾ ಗುಡ್ ಹಿಯರ್. ವರ್ತ್ ದ ಮನಿ. ಡೆಫಿನೆಟ್ಲಿ 10 out of 10. ಆರನ್ನು ವಿಸಿಟ್ ಮಾಡಿರೋ ಮೇನ್ ರೀಸನ್ ಏನಂದರೆ ಟು ಹ್ಯಾವ್ ಅ ಗುಡ್ ಟೈಮ್. ಟೋಟಲಿ ವಿ ಹ್ಯಾಡ್ ಅ ಗುಡ್ ಟೈಮ್. ಆಲ್ಮೋಸ್ಟ್ ಸನ್ಸೆಟ್ ಆಗೋ ಟೈಮ್ ಆಗೋಗಿತ್ತು. ಗೋಲ್ಡನ್ ಅವರ್ ಲೈಟ್ ಕೂಡ ಅಲ್ಲಿರೋ ವಿಂಡೋಯಿಂದ ಬರೋಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಸೊ ಐ ಟುಕ್ ಅ ನೈಸ್ ಪಿಕ್ಚರ್ಸ್. ದೀಸ್ ಆರ್ ದ ಪಿಕ್ಚರ್ಸ್. ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆದಷ್ಟು 3 o'clock ಆ ಟೈಮ್ಗೆ ಟೇಬಲ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿ. ಯು ವಿಲ್ ಗೆಟ್ ಅ ನೈಸ್ ಪಿಕ್ಚರ್ಸ್ ಆ್ಯಂಡ್ ಅ ನೈಟ್ ವ್ಯೂ ಟು. This is it for the video guys. Until next time, bye bye.